ದಿವಸಕ್ಕ ಈ ವರ್ಷದ ಜಾತ್ರಾ ಮಹೋತ್ಸವ ಶುಕ್ಲ ಪಕ್ಷದ ಚಂದಿರನಂತೆ ಬೆಳೀತಾ ಇವತ್ತು ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಪ್ರಕಾಶಗೊಳ್ತಾ ಇರೋದನ್ನು ನೋಡಿ ಜಗದ್ಗುರುಗಳವರಿಗೆ ಅತ್ಯಂತ ಸಂತೋಷ ಮತ್ತು ಸಮಾಧಾನವನ್ನು ಉಂಟು ಮಾಡಿದೆ. ಈ ವೇದಿಕೆಯ ಮೂಲಕ ಈಗಾಗಲೇ ಸರಿಗಮಪ ಖ್ಯಾತಿಯ ದಿಯಾ ಹೆಗಡೆ ಅವರ ಸಂಗೀತ ನಡೆದುಕೊಂಡು ಬರ್ತಾ ಇದೆ. ಇನ್ನೂ ಹಲವಾರು ಹಾಡುಗಳನ್ನು ಆ ಕುಮಾರಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವವಳಿದ್ದಾಳೆ. ಜೊತೆಗೆ ಶರಣು ಹಿರೇಮಠರವರ ನಗೆ ಹಬ್ಬ ಇದೆ. ಹಲವಾರು ಮಿಮಿಕ್ರಿಗಳನ್ನು ಮಾಡೋದರ ಮೂಲಕ ನಿಮ್ಮನ್ನೆಲ್ಲ ರಂಜಿಸುವವರು ಇದ್ದಾರೆ. ಆಮೇಲೆ ಇದ್ದದ್ದನ್ನು ಇಲ್ದಂಗೆ ಮಾಡೋದು, ಇಲ್ಲದನ್ನು ಸೃಷ್ಟಿ ಮಾಡಿ ತೋರಿಸುವಂಥ ಜಾದೂ ಕಾರ್ಯಕ್ರಮ ಕೂಡ ಈ ವರ್ಷ ನಡೆಯಲಿದೆ. ಬಹುತೇಕ ನಾವು ಮೊದಲ ಯಾಕೆ ಆಶೀರ್ವಚನ ಮಾಡಕತ್ತೀವಿ ಅಂದ್ರೆ, ಜಾದೂಗಾರ ನಿಮ್ಮನ್ನೆಲ್ಲ ಇಲ್ದಂಗೆ ಮಾಡಿದ್ರೆ ನಮ್ಮ ಆಶೀರ್ವಚನ ಕೇಳಕ್ಕೆ ನೀವು ಉಳಿತಿರೋ ಇಲ್ಲೋ ಅಂತ ಮೊದಲ ಆಶೀರ್ವಚನ ಮಾಡಿ ಅವನಿಗೆ ಕೊಟ್ಟು ಬಿಟ್ರೆ ಸರಿ ಆಗ್ತದ ಅಂತ ಹೇಳಿ ಮೈಕ್ ನಮಗ ಕೊಟ್ಟು ಬಿಡಪ್ಪ ಅಂತ ಹೇಳಿಬಿಟ್ಟಿವಿ ನಾವು. ಯಡೂರು ಕ್ಷೇತ್ರ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ. ದಕ್ಷಿಣ ಕಾಶಿ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಒಂದು ದಿವ್ಯವಾಗಿರುವಂತಹ ಧಾರ್ಮಿಕ ತಾಣ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ದಕ್ಷ ಬ್ರಹ್ಮನ ಯಜ್ಞ ಆಯಿತು, ಬೇಡ ಅಂದ್ರೂ ಕೂಡ ಪಾರ್ವತಿ ಕೈಲಾಸದಿಂದ ಯಜ್ಞಕ್ಕೆ ಬಂದ್ಲು. ಆಗಬಾರದ ಬೆಳವಣಿಗೆ ಎಲ್ಲ ಯಜ್ಞ ಮಂಟಪದಲ್ಲಿ ನಡೀತು. ಶಿವನಿಂದೆಯನ್ನ ಕೇಳಲಾಗದೆ ಸತಿ ಆ ಯಜ್ಞ ಕುಂಡದಲ್ಲಿಯೇ ತನ್ನ ಆಹುತಿಯನ್ನ ಮಾಡಿಕೊಂಡ್ಲು. ಶಿವನಿಗೆ ಸುದ್ದಿ ತಿಳಿತು. ತಾಂಡವ ನೃತ್ಯವನ್ನು ಮಾಡಿದ ಶಿವ. ವೀರಭದ್ರನ ಅವತಾರ ಆಯಿತು. ಶಿವಸೈನ್ಯವನ್ನು ಕಟ್ಕೊಂಡು ಕಾಳಿಕೆಯ ಜೊತೆಗೂಡಿ, ಭದ್ರಕಾಳಿಯ ಜೊತೆಗೂಡಿ ಆ ಯಜ್ಞವನ್ನು ಧ್ವಂಸ ಮಾಡಲಿಕ್ಕೆ ವೀರಭದ್ರ ಬಂದ. ಮಧ್ಯದಲ್ಲಿ ಯುದ್ಧಕ್ಕೆ ಅಂತ ಬಂದಿರುವವರನ್ನೆಲ್ಲರನ್ನ ಸದೆಬಡಿದು ಕೊನೆಗೆ ಯಜ್ಞವನ್ನು ಧ್ವಂಸಗೊಳಿಸಿದ. ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದ. ಅವನ ಕೋಪ ಯಾವ ಮಟ್ಟದಲ್ಲಿತ್ತು ಅಂದ್ರೆ, ಯಾವ ಕಾರಣಕ್ಕಾಗಿ ಅವನ ಅವತಾರ ಆಗಿತ್ತೋ ಅದು ಎಲ್ಲವೂ ಮುಗಿದ ಮೇಲೂ ಕೂಡ ಅವನ ಉಗ್ರ ರೂಪ ಶಾಂತವಾಗಲಿಲ್ಲ. ಆ ಉಗ್ರ ರೂಪವನ್ನು ಶಾಂತ ಮಾಡಲಿಕ್ಕೆ ಸ್ವತಃ ಶಿವನೇ ಈ ಕ್ಷೇತ್ರಕ್ಕೆ ಬರಬೇಕಾಯಿತು. ಪರಮಾತ್ಮನೇ ಇಲ್ಲಿ ಬಂದು, ನಿನ್ನ ಕಾರ್ಯ ಪೂರ್ಣಗೊಂಡಿದೆ ವೀರಭದ್ರ, ನೀನಿನ್ನು ಶಾಂತನಾಗುವಂತ ಆದೇಶವನ್ನು ಮಾಡಿದ. ಅಷ್ಟೇ ಅಲ್ಲ, ಯಾವ ಕಾರ್ಯವನ್ನು ಪೂರ್ಣಗೊಳಿಸೋದಕ್ಕಾಗಿ, ಯಾವ ಕ್ಷೇತ್ರದಲ್ಲಿ ಶಿವನ ಪ್ರಭೆಯನ್ನ ಜ್ವಾಜ್ವಲ್ಯಮಾನಗೊಳಿಸುವುದಕ್ಕಾಗಿ ನಿನ್ನ ಅವತಾರ ಆಗಿದೆಯೋ
ಆ ಕ್ಷೇತ್ರದಲ್ಲಿ ನಡೆದಿರುವ ಈ ಯಜ್ಞ ಕುಂಡದಲ್ಲಿ ಲಿಂಗ ರೂಪದಿಂದ ನೀನು ನಿತ್ಯ ನಿವಾಸ ಮಾಡಬೇಕು. ನಿನ್ನ ಬಳಿಗೆ ಬಂದಿರುವ ಎಲ್ಲ ಭಕ್ತರನ್ನ ನನ್ನಂತೆಯೇ ನೀನು ಕೂಡ ಅನುಗ್ರಹಿಸಬೇಕು ಅಂತ ವೀರಭದ್ರನಿಗೆ ಶಿವ ಆದೇಶ ಮಾಡಿದ. ಆ ಆದೇಶಕ್ಕೆ ಅನುಗುಣವಾಗಿ ಕೃತಯುಗದಿಂದ ಇಲ್ಲಿಯವರೆಗೆ ಲಿಂಗ ರೂಪದಿಂದಲೇ ವೀರಭದ್ರ ಈ ದೇವಸ್ಥಾನದ ಯಜ್ಞ ಕುಂಡದ ಆಕೃತಿಯಲ್ಲಿರುವಂತಹ ಗರ್ಭಾಲಯದಲ್ಲಿ ವಿರಾಜಮಾನನಾಗಿದ್ದಾನೆ. ಶಿವಭಕ್ತರನ್ನು ಅನುಗ್ರಹಿಸುತ್ತಾನೆ, ಶಿವ ವಿರೋಧಿ ಶಕ್ತಿಗಳನ್ನು ನಿಗ್ರಹಿಸುತ್ತಾನೆ. ವೀರಭದ್ರ ಯುಗ ಯುಗಗಳಿಂದಲೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಬಂದವನಾಗಿದ್ದಾನೆ. ಇದು ಈ ಕ್ಷೇತ್ರದ ಸ್ಥಳ ಪುರಾಣದ ಮಹಿಮೆ. ಮುಂದೊಂದು ಸಮಯಕ್ಕೆ ಭೂಗತವಾಗಿರುವಂತಹ ಆ ಲಿಂಗ, ಈ ಕ್ಷೇತ್ರದ ಮಹಿಮೆ ಏನು ಗೊತ್ತಿಲ್ಲದೆ ಇರುವ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರರು ದೇಶ ಸಂಚಾರವನ್ನು ಮಾಡ್ತಾ ಎಲ್ಲೆಲ್ಲಿ ಅವರಿಗೆ ಅಪೇಕ್ಷೆ ಉಂಟಾಗುತ್ತೋ ಅಲ್ಲೆಲ್ಲ ತಪಸ್ಸನ್ನ ಅನುಷ್ಠಾನವನ್ನು ಮಾಡ್ತಾ ಬರ್ತಾ ಇರ್ತಾರೆ. ಈ ಕ್ಷೇತ್ರ ಅವರನ್ನು ಆಕರ್ಷಿಸ್ತಾರೆ. ವಸ್ತುತಃ ಅವ್ರು ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ಅಲ್ಲೊಂದು ಹಳೆ ಎಡೂರು, ಇಲ್ಲೊಂದು ತುಂಬಿ ಹರಿತಾ ಇರುವಂತಹ ನದಿ. ಈ ನದಿ ತಟದಲ್ಲಿ ತಪಸ್ಸನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದವರು ನದಿಯಲ್ಲಿ ಸ್ನಾನ ಮಾಡಿದ ಆ ಕ್ಷಣವೇ ಭೂತ ಭವಿಷ್ಯತ್ತು ವರ್ತಮಾನಗಳನ್ನು ತಿಳಿಯುವ ಅಗಾಧ ಶಕ್ತಿ ಸಂಪನ್ನರಾಗಿರುವಂತಹ ಕಾಡಸಿದ್ದೇಶ್ವರರಿಗೆ ಇಲ್ಲೇ ಒಂದು ಲಿಂಗ ಇರೋದು, ಈ ಕ್ಷೇತ್ರದಲ್ಲಿ ದಕ್ಷ ಬ್ರಹ್ಮನ ಯಜ್ಞ ನಡೆದಿರೋದು, ವೀರಭದ್ರ ನಿತ್ಯ ನಿವಾಸ ಮಾಡಿರೋದು ಅವರ ದಿವ್ಯ ದೃಷ್ಟಿಗೆ ಗೋಚರ ಆಗತ್ತೆ. ಎಲ್ಲಿದೆ ಅಂತ ಹೇಳಿ ಸ್ನಾನ ಮಾಡಿ ಶೋಧಿಸ್ತಾ ಬಂದಾಗ ಈಗೇನು ನೀವು ವಿರೂಪಾಕ್ಷ ಲಿಂಗವನ್ನು ವೀರಭದ್ರನನ್ನು ನೋಡ್ತಾ ಇದ್ದೀರೋ ಅದೇ ಕ್ಷೇತ್ರದಲ್ಲಿ ಬಂದು ಕಾಡಸಿದ್ದೇಶ್ವರರು ತಮ್ಮ ಶಿಷ್ಯರ ಮೂಲಕ ಹಳೆ ಎಡೂರಿನ ಗ್ರಾಮದ ಭಕ್ತರ ಮೂಲಕ ಉತ್ಖನನವನ್ನು ಮಾಡ್ತಾರೆ. ಅಲ್ಲಿರುವಂತಹ ಮಣ್ಣನ್ನು ಸರಿಸ್ತಾರೆ. ಅಲ್ಲಿ ಮಣ್ಣನ್ನು ತೆಗೆದಂಗ ಅಲ್ಲಿ ಬೂದಿ ಕೂಡ ಹೊರಗೆ ಬರ್ತದೆ. ಆ ಬೂದಿಯನ್ನೂ ಕೂಡ ತೆಗೆದು ಹಾಕ್ತಾರೆ. ಆಮೇಲೆ ದಿವ್ಯವಾಗಿರುವಂತಹ ಒಂದು ಲಿಂಗ ಅಲ್ಲಿ ಗೋಚರಿಸಲಿಕ್ಕೆ ಶುರುವಾಗ್ತದೆ. ಆ ಲಿಂಗವೇ ಅದು ವೀರಭದ್ರ ಲಿಂಗ, ವಿರೂಪಾಕ್ಷ ಲಿಂಗ ಅಂತ ಹೇಳಿ ಇಲ್ಲಿಯವರೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡು ಬಂದಿರುವಂತಹ ಲಿಂಗ. ಇದು ಈ ಸ್ಥಳ ಪುರಾಣದ ಸಂಕ್ಷಿಪ್ತವಾದ ಮಹಿಮೆ. ವೀರಭದ್ರನನ್ನ, ಇಲ್ಲಿರುವ ವೀರಭದ್ರನನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟವ್ರು ಯಾರು ಅಂದ್ರೆ ಕಾಡಸಿದ್ದೇಶ್ವರರು. ರಾಜ ಮಹಾರಾಜರ ಮೇಲೆ, ಈ ಭಾಗದ ಹಲವಾರು ಶ್ರೀಮಂತರ ಮೇಲೆ ತಮ್ಮ ತಪ ಪ್ರಭಾವವನ್ನು ಬೀರಿ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡ್ತಾರೆ. ಅವರೆಲ್ಲರ ಸಹಾಯ ಸಹಕಾರವನ್ನು ಪಡ್ಕೊಂಡು ಕಾಲಕ್ಕೆ ಭವ್ಯವಾದ ದಿವ್ಯವಾಗಿರುವಂತಹ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗ್ತದೆ. ಆ ದೇವಸ್ಥಾನವೇ ಇಂದು ಭದ್ರಕಾಳಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ ಭಾರತದ ತುಂಬೆಲ್ಲ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ದೇವಸ್ಥಾನ ಆಗಿದೆ. ವೀರಭದ್ರನನ್ನ, ಕಾಡಸಿದ್ದೇಶ್ವರರನ್ನ ನಾವು ಅವಿನಾಭಾವ ಸಂಬಂಧದಿಂದ ಇಲ್ಲಿಯವರೆಗೆ ನೋಡ್ತಾ ಬಂದವರಾಗಿದ್ದೇವೆ. ಈ ಸ್ಥಳ ಪುರಾಣವನ್ನು ಸರಿಯಾಗಿ ಅರ್ಥೈಸಿಕೊಂಡವರು ಕಾಡಸಿದ್ದೇಶ್ವರನನ್ನು ಬಿಟ್ಟು ವೀರಭದ್ರನನ್ನ
ವೀರಭದ್ರನನ್ನ ಬಿಟ್ಟು ಕಾಡಸಿದ್ದೇಶ್ವರರನ್ನ ಕಲ್ಪನೆ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯವಾಗಿರುವಂಥ ಸಂಗತಿ. ಇದು ಗ್ರಾಮಸ್ಥರಿಗೂ ಗೊತ್ತು, ಬರುವಂಥ ಅನೇಕ ಭಕ್ತರಿಗೂ ಕೂಡ ತಿಳಿದಿರುವಂಥ ಸಂಗತಿಯಾಗಿದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು ನಿಮಗೆ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ, ಶ್ರೀ ಕ್ಷೇತ್ರ ಯಡೂರು ಕೇವಲ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಈ ಯಡೂರು ಗ್ರಾಮದಲ್ಲಿ ಮಾತ್ರ ಇಲ್ಲ, ಎಲ್ಲ ಭಕ್ತರ ಅಂತರಂಗದಲ್ಲೂ ಕೂಡ ಶ್ರೀ ಕ್ಷೇತ್ರ ಯಡೂರು ವಿರಾಜಮಾನವಾಗಿದೆ. ಕಥೆಯ ಭಾಗವನ್ನು ನೀವೆಲ್ಲ ಗಮನಿಸಿದಿರಿ. ಶಿವನ ಮಾತನ್ನ ಕೇಳದೆ ಸತಿ ದಕ್ಷ ಬ್ರಹ್ಮನ ಕಡೆಗೆ ಬಂದ್ಲು. ದಕ್ಷ ಬ್ರಹ್ಮ ಅಂದ್ರ ಅಹಂಕಾರದ ಪ್ರತೀಕ, ದುರಭಿಮಾನದ ಪ್ರತೀಕ. ಪರಮಾತ್ಮ ಶಿವ ಆತ್ಮಜ್ಞಾನದ ಸುಜ್ಞಾನದ ಪ್ರತೀಕ. ಸುಜ್ಞಾನವನ್ನು ಬಿಟ್ಟು ಸತಿ ಅಜ್ಞಾನ ಮತ್ತು ಅಹಂಕಾರದ ಪ್ರತೀಕವಾಗಿರುವಂತಹ ದಕ್ಷ ಬ್ರಹ್ಮನ ಕಡೆಗೆ ಬಂದ್ಲು. ಬಂದುದರ ದುಷ್ಪರಿಣಾಮ ಏನಾಯ್ತು ಅಂದ್ರೆ ಅವಳೇ ಆಹುತಿಗೊಳ್ಳಬೇಕಾಗಿರುವಂಥ ಪ್ರಸಂಗ ನಿರ್ಮಾಣ ಆಯಿತು. ನಮ್ಮ ಅಂತರಂಗದಲ್ಲಿಯೂ ಕೂಡ ಜೀವಾತ್ಮ ಪರಮಾತ್ಮನ ಅಂಶನಾಗಿರುವಂಥ ಜೀವಾತ್ಮ ಇದ್ದಾನೆ. ನಮ್ಮಲ್ಲಿಯೂ ಕೂಡ ಸುಜ್ಞಾನ ಇದೆ, ವಿವೇಕ ಇದೆ, ತಿಳುವಳಿಕೆ ಇದೆ. ಅದರ ಜೊತೆಗೆ ಅಹಂಕಾರ, ಅಜ್ಞಾನ ಇವು ಕೂಡ ನಮ್ಮೊಳಗೆ ಮನೆ ಮಾಡಿಕೊಂಡೇ ಅದಾವು, ಜೊತೆಗೇನೆ ಅದಾವು. ಆದರೆ ಯಾವ ಮನುಷ್ಯ ಸುಜ್ಞಾನದ ಮಾತನ್ನ ಕೇಳಿ ವಿವೇಕದ ಮಾತನ್ನ ಕೇಳಿ ಧರ್ಮ ಮಾರ್ಗದಲ್ಲಿ ಮುನ್ನಡೀತಾನೋ ಅವನಿಗೆ ಎಂದೂ ಕೂಡ ಅವನತಿ ಆಗೋದಿಲ್ಲ. ಆದರೆ ಯಾವ ಮನುಷ್ಯ ಆ ಸುಜ್ಞಾನದ ವಿವೇಕದ ಮಾತನ್ನು ಕಡೆಗಣಿಸಿ ಧಿಕ್ಕರಿಸಿ ಅಹಂಕಾರದ ಕಡೆಗೆ, ವ್ಯಾಮೋಹದ ಕಡೆಗೆ, ದುರಭಿಮಾನದ ಕಡೆಗೆ ಬರ್ತಾನೋ ಅವನಿಗೆ ಒಂದಿಲ್ಲ ಒಂದು ದಿವಸ ಅವನತಿ ಅನ್ನೋದು ನಿಶ್ಚಿತ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಬೇಕು. ಹಂಗಾದ್ರೆ ಶ್ರೀ ಕ್ಷೇತ್ರ ಯಡೂರು ಎಲ್ಲದ? ನಮ್ಮ ಒಳಗೆ ಐತಿ. ನಮ್ಮ ಒಳಗೂ ಕೂಡ ಒಂದು ಕ್ಷೇತ್ರ ಇದೆ. ಇಲ್ಲಿಯೂ ಕೂಡ ಯಜ್ಞಕುಂಡ ಇದೆ, ಇಲ್ಲಿಯೂ ಕೂಡ ಸತಿ ಇದ್ದಾಳೆ, ಇಲ್ಲಿಯೂ ಕೂಡ ದಕ್ಷ ಬ್ರಹ್ಮ ಇದ್ದಾನೆ, ಇಲ್ಲಿಯೂ ಕೂಡ ಶಿವ ಇದ್ದಾನೆ. ಎಲ್ಲರೂ ಇಲ್ಲದಾರ. ಆದ್ರೆ ನಾವು ಯಾರ ಮಾತನ್ನು ಕೇಳಿ ಎಲ್ಲಿ ಉಳಿಬೇಕು, ಯಾರ ಮಾತನ್ನು ಕೇಳಲಾರ್ದನ ನಾವು ಸುರಕ್ಷಿತವಾಗಿ ಗೊಳ್ಳಬೇಕು ಅನ್ನೋದು ಅದು ನಮ್ಮ ನಿರ್ಧಾರ ಆಗಬೇಕು. ನಮ್ಮ ನಿರ್ಧಾರ ಆಗಬೇಕು. ನೀವು ಪ್ರತಿಯೊಂದು ಕೆಲಸವನ್ನು ಮಾಡೋ ಕಾಲಕ್ಕೆ ಒಳಗಿರುವಂಥ ವಿವೇಕ, ಸುಜ್ಞಾನ, ಆತ್ಮ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾನೇ ಇರ್ತದೆ. ಪ್ರತಿಯೊಂದು ತಪ್ಪು ಹೆಜ್ಜೆಯನ್ನು ಇಡೋ ಕಾಲಕ್ಕೆ ಇದು ಸರಿಯಲ್ಲ, ಇದನ್ನು ಮಾಡೋದು ನ್ಯಾಯಸಮ್ಮತ ಅಲ್ಲ ಅಂತ ಅಂತರಂಗ ಆತ್ಮಸಾಕ್ಷಿ ನಿಮಗೆ ಹೇಳ್ತಾ ಇರ್ತದೆ, ಎಲ್ಲರಿಗೂ ಹೇಳ್ತಾ ಇರ್ತದೆ. ಕೆಲವರು ಅದನ್ನು ಕೇಳ್ತಾರ, ಆದ್ರೆ ಬಹಳಷ್ಟು ಜನ ಅದನ್ನು ಕಡೆಗಣಿಸ್ತಾರೆ. ಸುಮ್ಮನೆ ಒಂದು ಲೌಕಿಕ ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ, ನೀವು ಜಾತ್ರೆಗೆ ಬರೋ ಕಾಲಕ್ಕೆ ದೇವರಿಗೆ ಕಾಯಿ ಒಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಅಂಗಡಿಗೆ ಹೋದ್ರಿ, ತೆಂಗಿನಕಾಯಿ ತಗೊಂಡು ಬರಕಂತ ಹೇಳಿ. ಜಾತ್ರೆ ಜೋರು, ತೆಂಗಿನಕಾಯಿ ಕೊಂಡ್ಕೊಳ್ಳೋರು ಬಹಳ ಜನ. ಅಂಗಡಿ ತುಂಬೆಲ್ಲ ಗ್ರಾಹಕರು ಮುತ್ಕೊಂಡಿದ್ರು. ಕೆಲವರಿಗೆ ಕಾಯಿ ಕೊಡಬೇಕು, ರೊಕ್ಕ ಕೊಟ್ಟವರಿಗೆ ಚಿಲ್ಲರ್ ಕೊಡಬೇಕು, ವಾಪಸ್ ಕೊಡಬೇಕು. ಈ ಗದ್ದಲದೊಳಗೆ ಆ ಅಂಗಡಿ ಮಾಲಕ ಬಹಳ ವ್ಯಸ್ತನಾಗಿದ್ದ.
ನೀವು ಒಂದು ಕಾಯಿ ಕೇಳಿದ್ರಿ, ಕಾಯಿ ಹೆಂಗ ಅಂತ ಕೇಳಿದಾಗ ಅವ ಹೇಳಿದ್ದ 20 ರೂಪಾಯಿಗೆ ಒಂದು ತೆಂಗಿನಕಾಯಿ ಅಂತ ಹೇಳಿದ. ನೀವು 50 ನೋಟನ್ನು ಕೊಟ್ರಿ. ಯಾರಿಗೆ? ಅಂಗಡಿಯವನಿಗೆ 50 ನೋಟ್ ಕೊಟ್ರಿ. ಅವ ಕಾಯಿ ಕೊಡೋದು, ಚಿಲ್ಲರ್ ವಾಪಸ್ ಕೊಡೋದು, ಈ ಗದ್ದಲದೊಳಗೆ ಏನು ಮಾಡ್ದ ನಿಮಗೆ ಅಂದ್ರೆ, ನೀವು ಕೊಟ್ಟದ್ದು 50 ಅಲ್ಲ 100 ರೂಪಾಯಿ ಅಂತ ತಿಳ್ಕೊಂಡು ಗಲ್ಲಾದಾಗ ಹಾಕ್ಕೊಂಡು ನಿಮಗೇನು ಮಾಡ್ದ ಅಂದ್ರೆ 80 ರೂಪಾಯಿ ವಾಪಸ್ ಕೊಡೋಕ್ಕಾಯ್ತಿಲ್ಲ. 80 ರೂಪಾಯಿ ವಾಪಸ್ ಕೊಡುವ ಆ ಸಂದರ್ಭದಲ್ಲಿ ನಿಮ್ಮ ಒಳಗಿನ ಮನಸ್ಸು ಏನು ಹೇಳ್ತದೆ? ವಿವೇಕ ಏನು ಹೇಳ್ತದ? ಆತ್ಮಸಾಕ್ಷಿ ಏನು ಹೇಳ್ತದ? ಇದರೊಳಗೆ 30 ರೂಪಾಯಿ ಮಾತ್ರ ನಾನು, ಈ 50 ರೂಪಾಯಿ ನನಗೆ ಸಂಬಂಧಿಸಿದ್ದಲ್ಲ, ಏನೋ ತಪ್ಪು ತಿಳ್ಕೊಂಡು ಕೊಡಕತ್ತಾನ, ಅವನಿಗೆ ವಾಪಸ್ ಕೊಡಪ್ಪ ಅಂತ ಹೇಳಿ ಆತ್ಮಸಾಕ್ಷಿ ವಿವೇಕ ಹೇಳ್ತದ. ಆದ್ರೆ ಒಳಗಿರುವಂಥ ಅಜ್ಞಾನ, ಅಹಂಕಾರ, ವ್ಯಾಮೋಹ ಏನು ಹೇಳ್ತದೆ ಅಂದ್ರೆ, ಅವನ ತಪ್ಪಿಗೆ ನಾ ಯಾಕೆ ವಾಪಸ್ ಕೊಡಬೇಕು? ಇದು ದೇವರು ಕೊಟ್ಟಿರೋ ದೊಡ್ಡ ಅಪಾರ್ಚುನಿಟಿ. 50 ರೂಪಾಯಿ ಲಾಭ ಆಗಕತ್ತೈತೆ ಅಂದ್ರೆ ಇದನ್ನ ಯಾಕೆ ಬಿಡಬೇಕು? ಯಾವ್ದು ಹೇಳ್ತದ? ಒಳಗಿರುವಂತಹ ವ್ಯಾಮೋಹ, ಅಹಂಕಾರ ಇವು ನಮಗೆ ಹೇಳ್ತಾವ. ಬಹಳ ಜನ ಏನು ಮಾಡ್ತಾರೆ ಅಂದ್ರೆ, ವಿವೇಕದ ಮಾತನ್ನು ಕೇಳಿದವರು 50 ರೂಪಾಯಿ ವಾಪಸ್ ಕೊಟ್ಟು ನೀ ತಪ್ಪು ತಿಳ್ಕೊಂಡಿಯಪ್ಪ, ನಾನು ಕೊಟ್ಟಿದ್ದು 50 ರೂಪಾಯಿ, 30 ರೂಪಾಯಿ ಮಾತ್ರ ನನಗೆ ಬರಬೇಕು, ಇದನ್ನು ತಗೋ ಅಂತ ವಾಪಸ್ ಕೊಡ್ತಾರೆ. ಯಾರು? ವಿವೇಕದ ಮಾತನ್ನು ಕೇಳುವವರು. ಇನ್ನು ವ್ಯಾಮೋಹದ, ಅಹಂಕಾರದ ಮಾತನ್ನು ಕೇಳೋರು ತೆಂಗಿನಕಾಯಿನೂ ತಗೋತಾರ, 80 ರೂಪಾಯಿನೂ ತಗೋತಾರ, ದೇವ್ರ ದರ್ಶನಕ್ಕೆ ಬರ್ತಾರ. ಆದ್ರೆ ಖಂಡಿತವಾಗಲೂ ನೀವು ವಿಚಾರ ಮಾಡ್ರಿ, ತೆಂಗಿನಕಾಯಿ ದೇವರಿಗೆ ಒಡಿಸ್ತೀರಿ, ದೇವರ ಕಡೆಯಿಂದ ನೈವೇದ್ಯ ತಗೊಂಡು ಹೋಗ್ತೀರಿ, ಆಶೀರ್ವಾದ ಪಡ್ಕೊಂಡು ಹೋಗ್ತೀರಿ, ಅದ್ರ ಒಳಗೆ ಕೊರಿತಾ ಇರ್ತದೆ. 50 ರೂಪಾಯಿ ಅವನು ತಗೊಂಡು ಬಂದು, 50 ರೂಪಾಯಿ ಅವನು ತಗೊಂಡು ಬಂದು, ಹೌದು, ಕೊರಿತಾ ಇರ್ತದ. ಈ ವ್ಯಾಮೋಹಕ್ಕೆ ಬಲಿ ಆದ್ರೆ ಒಂದು ದಿವಸ ನಮ್ಮ ಅವನತಿ ನಿಶ್ಚಿತವಾದದ್ದು. ನೀವು 50 ರೂಪಾಯಿ ಅವನಿಂದ ತಗೊಂಡು ಬಂದಿರಬಹುದು, ಆದ್ರೆ ಆ 50 ರೂಪಾಯಿ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ, ದವಾಖಾನಿಗರೆ ಕರ್ಕೊಂಡು ಹೋಗ್ತದ. ಮಾಡಬಾರದು ಮಾಡಕ್ಕೆ ಹಚ್ಚಿ ಪೊಲೀಸರಿಗರೆ ಲಂಚ ಕೊಡ್ಲಿಕ್ಕೆ ಹತ್ತದ. ಮತ್ತು ಯಾವ್ಯಾವುದಕ್ಕೂ ಹೋಗಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಕ್ರಮೇಣ 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 ಅದು ಕೆಳದಾರಿಗೆ ಕರ್ಕೊಂಡು ಹೋಗಿ ಒಂದು ದಿವಸ ನಿಮ್ಮನ್ನೇ ವಿನಾಶ ಮಾಡಿಬಿಡ್ತದ. ಅದಕ್ಕೆ ಶ್ರೀ ಕ್ಷೇತ್ರ ಯಡೂರಿಗೆ ಬಂದ ನಂತರ ನಾವು ಪಡ್ಕೊಳ್ಬೇಕಾಗಿರುವಂಥ ಸಂದೇಶ ಏನು ಅಂತ ಕೇಳಿದ್ರೆ, ವ್ಯಾಮೋಹಕ್ಕೆ ಬಲಿಯಾಗದೆ, ದುರಹಂಕಾರಕ್ಕೆ ತುತ್ತಾಗದೆ, ಆತ್ಮಸಾಕ್ಷಿಯ ಪರಮಾತ್ಮನ ವಿವೇಕದ ಮಾತನ್ನು ಕೇಳಿ ನಾವೆಲ್ಲ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ದೃಢವಾದ ಸಂಕಲ್ಪವನ್ನು ಮಾಡಿದ್ರೆ ಅದು ನಿಜವಾದ ಯಡೂರು ಕ್ಷೇತ್ರದ ದರ್ಶನ ನಿಮಗಾಗತ್ತೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಇವತ್ತು ಈ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದಾವೆ. ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಬೆಳಗಾವಿ ಸಂಸದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ಸಮಾರಂಭದ ವೈಭವ ಹೆಚ್ಚಿದೆ. ಒಬ್ಬ ಸಾತ್ವಿಕ ಸಜ್ಜನ ರಾಜಕಾರಣಿಗಳು ಅಂದ್ರೆ ನಮ್ಮ ಜಗದೀಶ್ ಶೆಟ್ಟರು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ವಿಶ್ವನಾಥ್ ಹಿರೇಮಠ್ ಕುಲಸಚಿವರು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ಅವರಿಗೆ ವೃತ್ತಿ ಮಿತ್ರ ಅನ್ನುವಂತಹ ಪ್ರಶಸ್ತಿಯನ್ನು ವೇದಿಕೆಯ ಮೂಲಕ ನೀಡಲಾಯಿತು. ಅವರು ಸರ್ಕಾರಿ ಅಧಿಕಾರಿಗಳ ಒಂದು ಗುಂಪನ್ನು ಮಾಡಿಕೊಂಡು ಸಮಾಜದ
ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯಾವಾಗಲೂ ಯೋಚಿಸ್ತಾ ಇರುವಂತಹ ಒಬ್ಬ ಅಪರೂಪದ ಅಧಿಕಾರಿಗಳು ವಿಶ್ವನಾಥ್ ಹಿರೇಮಠರು. ಅವ್ರು ಒಬ್ಬರೇ ಇದ್ದದ್ದೇ ಎಂದು ಗೊತ್ತಿಲ್ಲ. ಅವ್ರು ಹೊರಟರು ಅಂದ್ರೆ ಅನೇಕ ಅಧಿಕಾರಿಗಳು ಅವ್ರ ಜೊತೆಗೆ ಅವ್ರದೇ ಆಗಿರುವಂತಹ ಒಂದು ತಂಡ ಇದೆ. ಆ ತಂಡವನ್ನು ಕಟ್ಟಿಕೊಂಡು ಬಹಳ ಉತ್ತಮ ಕಾರ್ಯವನ್ನು ಇವತ್ತು ಸಮಾಜದಲ್ಲಿ ಮಾಡ್ತಾ ಬಂದವರಾಗಿದ್ದಾರೆ. ಅವರ ಆ ಕಾರ್ಯ ವೈಖರಿಯನ್ನು ನೋಡಿ ಇವತ್ತು ಶ್ರೀ ಕ್ಷೇತ್ರದ ಮೂಲಕ ಅವರಿಗೆ ವೃತ್ತಿಯಲ್ಲಿ ಎಲ್ಲರಲ್ಲೂ ಮಿತ್ರತ್ವವನ್ನು ಬೆಸೆದಿರುವಂತಹ ಅಪರೂಪದ ಕಾರ್ಯವನ್ನು ಮಾಡಿದ ಕಾರಣಕ್ಕೆ ಅವರಿಗೆ ವೃತ್ತಿ ಮಿತ್ರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಈ ಕ್ಷೇತ್ರದ ಮೂಲಕ ಗೌರವಿಸಲಾಗಿದೆ. ಜೊತೆಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಜಗದ್ಗುರುಗಳವರು ಪೂರ್ವಾಶ್ರಮದಲ್ಲಿ ಕಾಶಿ ಹಿಂದೂ ಯೂನಿವರ್ಸಿಟಿಯಿಂದ ಅಧ್ಯಯನ ಮಾಡೋ ಕಾಲಕ್ಕೆ ಭಗವದ್ಗೀತೆ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೇಲೆ ಸಂಸ್ಕೃತ ಭಾಷೆಯಲ್ಲಿಯೇ PhD ಮಹಾಪ್ರಬಂಧವನ್ನು ಮಂಡಿಸಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದಾಗ ದರ್ಶನ ಚಕ್ರವರ್ತಿ ಡಾಕ್ಟರೇಟ್ ಅನ್ನುವಂಥ ಉಪಾಧಿ ಕಾಶಿ ಹಿಂದೂ ವಿಶ್ವವಿದ್ಯಾಲಯದಿಂದ ಪ್ರಾಪ್ತವಾಗಿತ್ತು. ಅದನ್ನು ರಂಭಾಪುರಿ ಪೀಠದ ಜಗದ್ಗುರುಗಳವರು ಮೊಟ್ಟ ಮೊದಲು ತಮ್ಮ ಪೀಠದಿಂದ ಸಂಸ್ಕೃತದ ಆ ಗ್ರಂಥವನ್ನು ಪ್ರಿಂಟ್ ಮಾಡಿ ಪ್ರಚಾರ ಮಾಡಿದರು. ಆ ನಂತರ ಆ ಗ್ರಂಥವನ್ನು ಬೇರೆ ಬೇರೆ ವಿದ್ವಾಂಸರಿಗೆ ಕೊಟ್ಟಾಗ ಇದು ನಮ್ಮ ಕರ್ನಾಟಕದವರಿಗೂ ಅನುಕೂಲ ಆಗಬೇಕನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಕನ್ನಡದಲ್ಲೂ ಕೂಡ ಅದು ತರ್ಜಮೆಗೊಂಡಿದೆ, ತೆಲುಗು ಭಾಷೆಯಲ್ಲೂ ಕೂಡ ತರ್ಜಮೆಗೊಂಡಿದೆ, ಹಿಂದಿ ಭಾಷೆಯಲ್ಲೂ ಕೂಡ ಅದು ಅನುವಾದಗೊಂಡಿದೆ. ಅಷ್ಟೇ ಅಲ್ಲ, ನಮ್ಮ ಒಬ್ಬ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಶ್ರೇಷ್ಠ ತಜ್ಞ ವೈದ್ಯರು, ಹೃದಯ ರೋಗ ತಜ್ಞ ವೈದ್ಯರು ಆ ಗ್ರಂಥವನ್ನು ನೋಡಿ ಇದು ಕೇವಲ ನಮ್ಮ ದೇಶದ ಜನರಿಗೆ ಅಷ್ಟೇ ಅಲ್ಲ, ವಿದೇಶದ ಜನರಿಗೂ ಇದು ಮುಟ್ಟಬೇಕನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇಂಗ್ಲಿಷ್ಗೆ ಅನುವಾದನೆಯನ್ನು ಮಾಡಿ ಅದನ್ನು ಅವರು ಲೋಕಾರ್ಪಣೆಗೊಳಿಸಿದವರಾಗಿದ್ದಾರೆ. ಇವತ್ತು ಅದೇ ಗ್ರಂಥವನ್ನು ನಮ್ಮ ವಿಶ್ವನಾಥ್ ಹಿರೇಮಠರು ಗಮನಿಸಿ ಇದು ಬಹಳ ಉತ್ತಮವಾಗಿರುವಂಥ ಕೃತಿಯಾಗಿದೆ. ನಮ್ಮ ಯೂನಿವರ್ಸಿಟಿಯ ಅಷ್ಟೇ ಅಲ್ಲ, ದೇಶದ ಎಲ್ಲ ಯೂನಿವರ್ಸಿಟಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಕ್ಕಳು ಇದನ್ನು ಅಧ್ಯಯನ ಮಾಡಬೇಕನ್ನುವಂಥ ಉದಾರ ಭಾವನೆಯನ್ನು ಇಟ್ಕೊಂಡು BA ಪಠ್ಯಕ್ಕೆ ಅದನ್ನು ಪಠ್ಯ ಪುಸ್ತಕವನ್ನಾಗಿ ಘೋಷಣೆ ಮಾಡಿ ಸಂಸ್ಕೃತ ವಿಶ್ವವಿದ್ಯಾಲಯದಿಂದಲೇ ಆ ಕೃತಿಯನ್ನು ಮುದ್ರಿಸುವಂಥ ಕಾರ್ಯವನ್ನು ಕೂಡ ಮಾಡಿದವರಾಗಿದ್ದಾರೆ. ಇವತ್ತು ಶ್ರೀ ಕ್ಷೇತ್ರದ ಯಡೂರಿನ ಪೂರ್ವಾಶ್ರಮದ ಶ್ರೀಮಠಾಧ್ಯಕ್ಷರ ಒಂದು ಕೃತಿ ಯೂನಿವರ್ಸಿಟಿಯ ಪಠ್ಯ ಪುಸ್ತಕ ಆಗುತ್ತೆ ಅಂದ್ರೆ ಅದು ಮಠಕ್ಕೆ ಪೀಠಕ್ಕೆ ಒಂದು ದೊಡ್ಡ ಹೆಮ್ಮೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅಂಥ ಅಭಿಮಾನ ಮತ್ತು ಹೆಮ್ಮೆ ಕಾರ್ಯವನ್ನು ನಮ್ಮ ವಿಶ್ವನಾಥ್ ಹಿರೇಮಠರವರು ನೆರವೇರಿಸಿದವರಾಗಿದ್ದಾರೆ. ಅವರಿಗೆ ವಿಶೇಷ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅವ್ರ ಜೊತೆಗೆ ಆಗಮಿಸಿರುವಂತಹ ನಮ್ಮ ಪ್ರಶಾಂತ್ ದುಗ್ಗತ್ತಿಮಠ ನೋಡಲಿಕ್ಕೆ ಬಹಳ ಚಿಕ್ಕ ವಯಸ್ಸು, ಸಣ್ಣವನು, ಆದರೆ ಅವರಿಗೆ ಪೀಠದ ವಿದ್ಯಾಸಂಸ್ಥೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಕಾರ್ಯದರ್ಶಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸೋದರ ಜೊತೆಗೆ ಇತ್ತೀಚೆಗೆ ಅವನ ಕಾರ್ಯ ವೈಖರಿಯ ಫಲವಾಗಿ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟಿವ್ ಮೆಂಬರ್ ಆಗಿ ಅವನು ಸ್ಥಾನವನ್ನು ಪಡೆದುಕೊಂಡವನಾಗಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಇಂಥ ಅನೇಕ ಉತ್ತಮೋತ್ತಮವಾಗಿರುವಂಥ ಉತ್ತರೋತ್ತರ ಸ್ಥಾನಮಾನಗಳು ಅವನಿಗೆ ಪ್ರಾಪ್ತಿಯಾಗಿ ಕೀರ್ತಿಶಾಲಿಯಾಗಿ ಅವನು ಬೆಳಗಲಿ ಅಂತ ತಿಳ್ಕೊಂಡು ಈ ವೇದಿಕೆಯ ಮೂಲಕ ಅವನಿಗೂ ಕೂಡ ಮಂಗಲ ಆಶೀರ್ವಾದವನ್ನು ಹಾರೈಸ್ತಾ ಇದ್ದೇವೆ. ಹಾಗೇನೆ ಈ ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ SS ಗಣೇದವರು ಉಪಸ್ಥಿತರಿದ್ದಾರೆ. ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದಾಗ ಪ್ರತಿ ವರ್ಷ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನೆರವೇರಿಸ್ತಾ ಬಂದವರಾಗಿದ್ದಾರೆ. ಈ ಭಾಗದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ.
ಅವರಿಗೂ ಕೂಡ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಆಮೇಲೆ ನಮ್ಮ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರು ಬಹುತೇಕ ಯಡೂರು ಜಾತ್ರೆ ಇಷ್ಟು ವ್ಯಾಪಕವಾದ ವೈಭವವನ್ನು ಪಡೆದುಕೊಳ್ಳಲಿಕ್ಕೆ ಅವರ ಮಹಾದಾಸೋಹವೂ ಕೂಡ ಒಂದು ಭಾಗ ಅನ್ನುವಂಥ ಮಾತನ್ನು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಪಂಚ ಪಕ್ವಾನಗಳನ್ನು ಮಾಡಿ ಉಣಿಸೋದಲ್ಲದೆ ಬಂದಿರುವ ಎಲ್ಲ ತಾಯಂದಿರಿಗೆ ಉಡಿ ತುಂಬೋದು, ಊಟ ಮಾಡಿದವರೆಲ್ಲ ಉಂಡದ್ದು ಪಚನ ಆಗಲಿ ಅಂತ ಮೇಲೆ ತಾಂಬೂಲ್ ಕೂಡ ಕಟ್ಟಿ ಉಣಿಸುವಂತಹ ಮಹಾದಾಸೋಹ ಯಾರ್ದಾದ್ರೂ ನಡೀತದೆ ಅಂದ್ರೆ ಅದು ನಮ್ಮ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳದು ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡ್ತಾವ. ಅವರಿಗೂ ಕೂಡ ಸನ್ಮಂಗಲಗಳನ್ನು ಹಾರೈಸಿ ಈ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದ ಸಹಕಾರವನ್ನು ನೀಡಿದವರು ಅಂದರೆ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಮತ್ತು ನಮ್ಮ PDO ಅಧಿಕಾರಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಪ್ರತಿಯೊಂದು ಶಿಸ್ತುಬದ್ಧಾಗಿ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅಚ್ಚುಕಟ್ಟಾಗಿ ಇಲ್ಲಿ ಲೈನೆಟ್ ಹಾಕಿ ಏನೋ ತೊಂದರೆ ಆಗಲಾರ್ದಂಗೆ ಮಾಡೋದಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ಹಲವಾರು ಕಾರ್ಯಗಳನ್ನು ಬಹಳಷ್ಟು ಜವಾಬ್ದಾರಿಯುತದಿಂದ ನಿರ್ವಹಿಸಿದ ಕಾರಣಕ್ಕಾಗಿ ಇವತ್ತು ಮಠದ ಒಂದು ಜವಾಬ್ದಾರಿ ಕಡಿಮೆ ಆಗಿದೆ ಅನ್ನುವಷ್ಟರ ಮಟ್ಟಿಗೆ ಪಂಚಾಯತಿಯವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಂತಹ ಚೇರ್ಮನ್ರಿಗೆ, ಎಲ್ಲ ಸದಸ್ಯರಿಗೆ, ಆಮೇಲೆ ವೈಸ್ ಚೇರ್ಮನ್ರಿಗೆ, PDO ಆಫೀಸರ್ಗೆ ಸರ್ವರಿಗೂ ಕೂಡ ನಾವು ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ KEB ಸಿಬ್ಬಂದಿಯವರು, ಯಾಕಂದ್ರೆ ತೇರು ಅಂದ ಕೂಡಲೇ ಅವ್ರ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಬೆಳಕಿದ್ರೆ ಎಲ್ಲ ನಡೆಯೋದು. ಬಹುತೇಕ KEB ಇಲಾಖೆಯವ್ರದ್ದು ನಾವು ಬಂದಾಗಿನಿಂದಲೂ ಗಮನಿಸ್ತಾ ಇದ್ದೇವೆ. ಅಧಿಕಾರಿಗಳನ್ನ ಬದಲಾಗ್ತಾರ, ಆದರೂ ಕೂಡ ಮಠಕ್ಕೆ ಭಕ್ತರಿಗೆ ಏನೇ ತೊಂದರೆ ಆದಾಗ ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ವ್ಯವಸ್ಥೆ ಮಾಡಿಕೊಡುವಂಥ ಇಲಾಖೆ ಅಂದ್ರೆ ಅದು ನಮ್ಮ KEB ಇಲಾಖೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಅವರಿಗೂ ವಿಶೇಷ ಸನ್ಮಂಗಲಗಳನ್ನು ಇಲ್ಲಿ ಹಾರೈಸ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಬಹಳ ಚೆನ್ನಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ಕರ್ಕೊಂಡು ಬಂದು ವಾಹನಗಳ ಒಳಗೆ ಬಾರದ ರೀತಿಯಲ್ಲಿ, ಭಕ್ತರಿಗೆ ಯಾವುದೇ ಅನಾನುಕೂಲ ಆಗದ ರೀತಿಯಲ್ಲಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಡೆಯದ ರೀತಿಯಲ್ಲಿ ಬಹಳ ಶಿಸ್ತುಬದ್ಧಾಗಿರುವಂತಹ ಕ್ರಮವನ್ನು ಕೈಗೊಂಡವರಾಗಿದ್ದಾರೆ. ಅಂತ ಎಲ್ಲ ಪೊಲೀಸ್ ಅಧಿಕಾರಿಗಳ ಆದಿಯಾಗಿ ಸಿಬ್ಬಂದಿಯವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ನಾಳೆ ನೀವು ತೇರು ಎಳಿತಿರಲ್ಲ, ತೇರು ಎಳೆಯೋದಕ್ಕೆ ತೇರಿನ ತಯಾರಿ ಒಂದು ತಿಂಗಳದಿಂದ ಮಾಡ್ತಾ ಬಂದವರು ಯಾರು ಅಂದ್ರೆ ನಮ್ಮ ಮಲ್ಲಪ್ಪ ಅಮ್ಮಣಿಗೆ ಅವರು. ಇಡೀ ವಯಸ್ಸಿನೊಳಗೂ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ. ಆಮೇಲೆ ರೋಡದಲ್ಲಿ, ಮಠದಲ್ಲಿ ಎಲ್ಲ ಕಡೆಗೂ ಲೈಟಿಂಗ್ ವ್ಯವಸ್ಥೆ ಮಾಡಿರುವಂಥ ನಮ್ಮ ಶಿವಕುಮಾರ್ ಚಟ್ನಳ್ಳಿ ಪೀಠದ ಪರಮ ಭಕ್ತ ಯುವಕ, ಅವನಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ದೇವಸ್ಥಾನ ಮಠದ ಎಲ್ಲ ಸಿಬ್ಬಂದಿಯವರು, ಹಾಗೆಯೇ ಪಾಠಶಾಲೆಯ ಪ್ರಾಚಾರ್ಯರಾದಿಯಾಗಿ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಜವಾಬ್ದಾರಿಯಿಂದ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಬಿಲ್ವಾರ್ಚನೆಯಲ್ಲಿ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರು ತಮ್ಮ ತಂಡವನ್ನು ಕರ್ಕೊಂಡು ನಮ್ಮ ಮಲ್ಲಯ್ಯ ಸ್ವಾಮಿಗಳು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಬಿಲ್ವಾರ್ಚನೆಯನ್ನು ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇಲ್ಲಿ ಪೆಂಡಲ್ ಸೇವೆ ಆಗಿರ್ಬೋದು, ಆಮೇಲೆ ಲೈಟಿನ ಸೇವೆ ಆಗಿರ್ಬೋದು, ಮೈಕಿನ ಸೇವೆ ಆಗಿರ್ಬೋದು, ಆಮೇಲೆ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಾಗಿರ್ಬೋದು, ನಾವು ಹೇಳೋದಕ್ಕಿಂತಲೂ ಮೊದಲೇ ತಾವೆಲ್ಲ ತಯಾರಿಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಅನೇಕ ಮಠಾಧೀಶರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಬಹುತೇಕ ನಿಮಗೆಲ್ಲ ಗೊತ್ತಿದೆ ಸ್ವಾಮಿಗಳಿಗೆ ಎಷ್ಟು ಜವಾಬ್ದಾರಿಗಳು ಇರ್ತಾವ ಅನ್ನುವಂಥದ್ದು. ಅಷ್ಟೆಲ್ಲ ಇದ್ರೂ ಕೂಡ ಎಲ್ಲ ಮಠಾಧೀಶರು ಆಗಮಿಸಿ ನಮ್ಮ ಅಂಬಿಕಾನಗರದ ಶ್ರೀಗಳವರಿದ್ದಾರೆ, ಶಹಾಪುರದ ಶ್ರೀಗಳವರಿದ್ದಾರೆ, ಆಮೇಲೆ ನಮ್ಮ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳವರು, ಬನಹಟ್ಟಿ ಹಿರೇಮಠದ ಶ್ರೀಗಳವರು, ಮಾಂಜ್ರಿ ಮತ್ತು ಕೊಕಟ್ನೂರಿನ ಶ್ರೀಗಳವರು, ಆಮೇಲೆ ಹಿರಿಯರಾಗಿರುವಂತಹ
ನಾಗಣಸೂರದ ಶ್ರೀಗಳವರು, ಜಮಖಂಡಿ ಮುತ್ತಿನಕಂತಿ ಮಠದ ಶ್ರೀಗಳವರು, ಇವರೆಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆಮೇಲೆ ನಿನ್ನೆಯಿಂದ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿಸೋದ್ರ ಜೊತೆಗೆ ಇವತ್ತು ಚಪ್ಪಾಳೆ ಚಕ್ರವರ್ತಿ ಅಂತ ಹೇಳಿ ಎಲ್ಲರಿಂದ ಬಿರುದಾನವನ್ನು ಪಡೆದುಕೊಂಡಿರುವಂತಹ, ಬಹುತೇಕ ಅವ್ರ ಮಾತು ಕೇಳಿ ಚಪ್ಪಾಳೆ ಹೊಡೆಯೋದು ನಿಮಗೂ ಖುಷಿ, ನಿಮ್ಮ ಕಡೆಯಿಂದ ಚಪ್ಪಾಳೆ ಹೊಡೆಸೋದು ಅವ್ರಿಗೂ ಬಹಳ ಖುಷಿ. ಒಟ್ಟಿನಲ್ಲಿ ಕುಳಿತವರಿಗೆ ಇಲ್ಲಿದ್ದವರಿಗೆ ಯಾರಿಗೂ ಕೂಡ ಬೋರ್ ಆಗದ ರೀತಿಯಲ್ಲಿ ಸಭೆಯನ್ನು ಕೊಂಡೊಯ್ಯುವಂಥ ಚಾಣಾಕ್ಷತನ ಅದು ನಮ್ಮ ಕೊಣ್ಣೂರಿನ ಶ್ರೀಗಳವರಲ್ಲಿದೆ. ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಮ್ಮ CG ಮಠಪತಿಯವರು ಇವತ್ತಿನ ಅನೇಕ ಪ್ರಶಸ್ತಿಗಳನ್ನು ಕೊಡಮಾಡಿದೆ. ಆ ಎಲ್ಲ ಪ್ರಶಸ್ತಿಗಳನ್ನು ತಯಾರು ಮಾಡುವಲ್ಲಿ ಬಹಳ ಪ್ರಮುಖವಾದ ಜವಾಬ್ದಾರಿಯನ್ನು ಮಠಪತಿ ಸರ್ ನಿರ್ವಹಿಸಿ ಇವತ್ತು ನಿರೂಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪತ್ರಿಕೆ ನಿರ್ಮಾಣ ಮಾಡೋದ್ರ ಜೊತೆಗೆ ಹಲವಾರು ಜವಾಬ್ದಾರಿಗಳನ್ನು ನಮ್ಮ ಶಾಪುರದ ಶ್ರೀಗಳವರು ದೂರಿದ್ರೂ ಅಲ್ಲೇ ಇದ್ಕೊಂಡು ನಿರ್ವಹಿಸಿದವರಾಗಿದ್ದಾರೆ. ಜೊತೆಗೆ ನಮ್ಮ ಮಲ್ಲು ಸರ್ ಜಾತ್ರೆ ಕಾರ್ಯಕ್ರಮದಲ್ಲಿ ಬಹಳ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಮಠದ ಎಲ್ಲ ಸಿಬ್ಬಂದಿಯವರಿಗೆ, ನಮ್ಮ ಕಮತೆ ಸರ್ ಅವರಾಗಿರ್ಬೋದು, ನಮ್ಮ ಮಠಪತಿ ಶಿವಪುತ್ರಯ್ಯನವರಾಗಿರ್ಬೋದು, ಅಡವಯ್ಯ ಆಗಿರ್ಬೋದು, ಮನೋ ಪುಠಾಣೆ ಆಗಿರ್ಬೋದು, ಹೊಲದ ಸಿಬ್ಬಂದಿಯವರಾಗಿರ್ಬೋದು, ಮತ್ತೆ ಕೇಳ್ಕೋತ ಹೋದ್ರೆ ಬೆಳಕಾಗತ್ತ. ಅದನ್ನೆಲ್ಲ ಮಾಡಲಾರ್ದೇನೆ ಎಲ್ಲರೂ ಭಾಳ ಚೆನ್ನಾಗಿ ನೀವೆಲ್ಲ ಕೆಲಸ ಮಾಡಿದ್ದೀರಿ. ಗ್ರಾಮದ ಎಲ್ಲ ಹಿರಿಯರು ಕೂಡ ಅತ್ಯಂತ ಜವಾಬ್ದಾರಿಯಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಶ್ರಮಿಸಿದ್ದಾರೆ. ಈ ವರ್ಷ ವಿಶೇಷವಾಗಿ ಸುಮಾರು ಒಂದು 15 ಜನ ಯುವಕರು ನಾವು ಕಮಿಟಿ ಮಾಡಿಕೊಂಡು ದುಡಿತೀವಿ ಅಂತ ತಿಳ್ಕೊಂಡು ತಾವೇ ಮುಂದೆ ಬಂದು ಭಾಳ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದವರಾಗಿದ್ದಾರೆ. ಪಂಚಾಯತಿಯವ್ರ ಜೊತೆಗೆ ಸೇರಿಕೊಂಡು ಅವರಿಗೆ ತಮಗೆ ಸೇರಿರುವ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ, ಆಶೀರ್ವಚನ ಮುಗೀತು ಅಂದರೆ ಕಾರ್ಯಕ್ರಮ ಮುಗೀತು ಅಂತ ಯಾರೋ ತಿಳ್ಕೊಬೇಡ್ರಿ. ಮತ್ತು ಆಶೀರ್ವಚನ ಮುಗೀತು ಅಂಥೇಳಿ ನಾವು ಎದ್ದು ಹೋಗಂಗಿಲ್ಲ, ನೀವು ಎದ್ದು ಹೋಗುವಂತಿಲ್ಲ. ಇನ್ನು ಮೇಲೆ ಖರೆ ಕಾರ್ಯಕ್ರಮ ಶುರುವಾಗೋದು, ನಿಮಗೆ ಬೇಕಾಗಿರುವಂಥ ಕಾರ್ಯಕ್ರಮ, ಅದನ್ನು ನೀವೆಲ್ಲ ಅನುಭವಿಸಿ ಆನಂದಿಸಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಸರ್ವರಿಗೂ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ.